ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಿಲ್ಬ್ರೋ 3 ಯೂಟ್ಯೂಬ್ ಚಾನಲ್. ಪೆನ್ಷನ್ ಪಾರ್ಟ್. ಪೆನ್ಷನ್ ನಮಗೆ ಯಾವಾಗ ಬರುತ್ತೆ? ಅಲ್ಲಿ ಪೆನ್ಷನ್ ಕಾಂಟ್ರಿಬ್ಯೂಷನ್ ಅಲ್ಲಿ ಇರೋ ಪೆನ್ಷನ್ ದುಡ್ಡು ಕೂಡ ನಾವು ವಿಡ್ರಾ ಮಾಡಬಹುದಾ? ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಿಮಗೆ ಪೆನ್ಷನ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ, ನಿಮಗೆ ಪೆನ್ಷನ್ ಬರ್ಬೇಕು ಅಂತಂದ್ರೆ ನ್ಯಾಷನಲೈಸ್ ಬ್ಯಾಂಕ್ಸ್ ಅಂದ್ರೆ SBI, ಕೆನರಾ ಬ್ಯಾಂಕ್, ಓಕೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಈ ತರ ಅಂದ್ರೆ ನಿಮ್ದು ಯಾವ್ದು ನ್ಯಾಷನಲೈಸ್ ಬ್ಯಾಂಕ್ಸ್ ಅಂತ ಏನಿದೆಯಲ್ಲ ಅದು ಮಾತ್ರ ನಿಮ್ದು ಫೀಡ್ ಆಗಿದ್ರೆ ಮಾತ್ರ ನಿಮಗೆ ಪೆನ್ಷನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಆ ಒಂದು ಪೆನ್ಷನ್ ಅಮೌಂಟ್ ಏನಿರುತ್ತಲ್ಲ ಅದನ್ನ ನೀವು ವಿಡ್ರಾ ಮಾಡ್ಬೇಕು ಅಂತಂದ್ರೆ 58 ಇಯರ್ಸ್ ವರೆಗೂ ಕಾಯ್ಬೇಕಾಗುತ್ತೆ. ಯಾರಿಗೆಲ್ಲ ಪೆನ್ಷನ್ ಬರಕ್ ಸ್ಟಾರ್ಟ್ ಆಗಿದೆಯಾ 58 ಇಯರ್ಸ್ ಆದ್ಮೇಲೆ ಅವ್ರದೆಲ್ಲ ನಂಬಲ್ಲ, ಅವರಿಗೆ 4,000, 5,000 ಹಿಂಗೆಲ್ಲ ಬರ್ತಾ ಇದೆ. ಸೊ ಅವ್ರದ್ದು ಡ್ಯೂರಬಿಲಿಟಿ ಆಫ್ ಸರ್ವಿಸ್ ಜಾಸ್ತಿ. ಆಮೇಲೆ ಈಗ ಮೋದಿ ಬಂದ ಮೇಲೆ ನಿಮಗೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಓಕೆ, ಆದ್ರಿಂದ ನಿಮಗೆ ಪೆನ್ಷನ್ ಮೊದ್ಲೆಲ್ಲ ಏನು ನಿಮ್ದು 1,000, 2,000 ಏನ್ ಬರ್ತಾ ಇತ್ತಲ್ಲ ಅದೆಲ್ಲ ಇವಾಗ 4,000, 5,000. ಈಗ ರೀಸೆಂಟ್ ಆಗಿ ನೀವು ಯಾರೆಲ್ಲ ಪೆನ್ಷನ್ ಎಲಿಜಿಬಲ್ ಆಗ್ತಿರೋ ಅವ್ರಿಗೆಲ್ಲ ನನ್ನ ಅನಿಸಿಕೆ ಪ್ರಕಾರ, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಮಿನಿಮಮ್ 5,000 ಎಬೋನೆ ನಿಮಗೆ ಪೆನ್ಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚಿಲ್ಬ್ರೋ 3 ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಮ್ಯಾಟ್ರ್ ಏನು ಅಂತ ಗೊತ್ತಿರುತ್ತೆ. ಓಕೆ, ತುಂಬಾ ಜನಕ್ಕೆ ಯಾರೆಲ್ಲ ಫ್ಯಾಕ್ಟರೀಸ್ ಅಲ್ಲಿ ಮತ್ತೆ ಕಂಪನಿಗಳಲ್ಲಿ ವರ್ಕ್ ಮಾಡ್ತಿರ್ತೀರ ಅವರಿಗೆ ಇವಾಗ ಕಂಪಲ್ಸರಿ PF ನ ಕಟ್ ಮಾಡ್ತಾ ಇರ್ತಾರೆ. ಅದರಲ್ಲಿ 3 ಭಾಗ ಇರುತ್ತೆ. ಒಂದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್, ಮತ್ತೆ ಎರಡನೇದಾಗಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಹಾಗೆ ಮೂರನೇದಾಗಿ ಪೆನ್ಷನ್ ಕಾಂಟ್ರಿಬ್ಯೂಷನ್. ಓಕೆ, ಇವಾಗ ಗೌರ್ಮೆಂಟ್ ಹೊಸ ರೂಲ್ಸ್ ಮಾಡಿರೋದು ಎಲ್ರಿಗೂ ತಿಳಿದೇ ಇದೆ. ಒಂದು ನಿಮ್ದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಮತ್ತೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಎರಡನ್ನು ಕೂಡ ವಿಡ್ರಾ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಅದನ್ನ ಇಂಪ್ಲಿಮೆಂಟ್ ಆಗಿಲ್ಲ. ಓಕೆ, ಇನ್ನ ಬಂದು ಪೆನ್ಷನ್ ಪಾರ್ಟ್. ತುಂಬಾ ಜನಕ್ಕೆ ಗೊಂದಲ ಇರೋದು ಪೆನ್ಷನ್ ಪಾರ್ಟ್. ಪೆನ್ಷನ್ ನಮಗೆ ಯಾವಾಗ ಬರುತ್ತೆ? ಅಲ್ಲಿ ಪೆನ್ಷನ್ ಕಾಂಟ್ರಿಬ್ಯೂಷನ್ ಅಲ್ಲಿ ಇರೋ ಪೆನ್ಷನ್ ದುಡ್ಡು ಕೂಡ ನಾವು ವಿಡ್ರಾ ಮಾಡಬಹುದಾ? ಓಕೆ, ಮೂರನೇದಾಗಿ ಅಂತಂದ್ರೆ ಏನ್ ಎಲಿಜಿಬಿಲಿಟಿ ಇದೆ ಅಂತ, ಮತ್ತೆ ಅದನ್ನ ಯಾವ ತರ ಅಪ್ಲೈ ಮಾಡೋದು ಅನ್ನೋದು ತುಂಬಾ ಜನಕ್ಕೆ ಗೊಂದಲ ಇದೆ. ಓಕೆ, ಪೆನ್ಷನ್ ಇದೆ ಅಂತ ಗೊತ್ತು PF ಅಲ್ಲಿ, ಆದ್ರೆ ಅದು ಯಾವಾಗ ನಮಗ್ ಬರಕ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅದನ್ನ ಯಾವ ತರ ನಾವು ಅಪ್ಲೈ ಮಾಡ್ಬೇಕು, ಈ ಒಂದು ವಿಷಯ ತುಂಬಾ ಜನಕ್ಕೆ ಯಾರು ಹೇಳೋದಿಲ್ಲ. ಯಾಕಂದ್ರೆ ನೀವು ಹೋಗಿ ನಿಮ್ಮ HR ಹತ್ರ ಕೇಳಿದ್ರು 58 ಇಯರ್ಸ್ ಆದ್ಮೇಲೆ ಬರುತ್ತೆ ಅಂತ ಹೇಳ್ತಾರೆ ಹೊರತು ಡೀಟೇಲ್ ಆಗಿ ಯಾರು ಕೂಡ ಹೇಳೋದಿಲ್ಲ. ಸೊ ನನಗೆ ಗೊತ್ತಿರೋ ನಾಲೆಡ್ಜ್ ನ ನಾನಿವತ್ತು ನಿಮ್ಗಳ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಓಕೆ, ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಅದಕ್ ಮುಂಚೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಯಾರೆಲ್ಲ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಇನ್ಫಾರ್ಮೇಶನ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ತುಂಬಾ ಜನಕ್ಕೆ ಶೇರ್ ಮಾಡಿ. ಇದು ಯಾಕಂದ್ರೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ತುಂಬಾ ಜನಕ್ಕೆ ಇದು ಇನ್ಫಾರ್ಮೇಶನ್ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದೀನಿ. ಬನ್ನಿ ಯಾವ ತರ ಎಲ್ಲ ಮಾಡ್ಬೇಕು ಅನ್ನೋದನ್ನ ಒಂದೊಂದಾಗೆ ಹೇಳ್ತೀನಿ. ಫಸ್ಟ್ ಆ ಒಂದು ಪೆನ್ಷನ್ ಅಮೌಂಟ್ ಏನಿರುತ್ತಲ್ಲ ಅದನ್ನ ನೀವು ವಿಡ್ರಾ ಮಾಡ್ಬೇಕು ಅಂತಂದ್ರೆ 58 ಇಯರ್ಸ್ ವರೆಗೂ ಕಾಯ್ಬೇಕಾಗುತ್ತೆ. 58 ಇಯರ್ಸ್. ಸೊ 58 ಇಯರ್ಸ್ ಆಗೋವರೆಗೂ ನಿಮಗೆ ಯಾವುದೇ ರೀತಿ ಅದನ್ನ ವಿಡ್ರಾ ಮಾಡಕ್ ಆಗಲ್ಲ. ಒಂದು ಎಲಿಜಿಬಿಲಿಟಿ ಇದೆ, ಹೆಂಗಪ್ಪ ಅಂತಂದ್ರೆ 10 ಇಯರ್ಸ್ ನಿಮ್ಮ ಒಂದು ಸರ್ವಿಸ್ ಏನಿದೆಯಲ್ಲ, ಒಂದು UN ಅಲ್ಲಿ ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ಒನ್ಸ್ ನಿಮ್ದು 10 ಇಯರ್ಸ್ ಸರ್ವಿಸ್ ಕ್ರಾಸ್ ಆಯ್ತು ಅಂತಂದ್ರೆ ನೀವು ಪೆನ್ಷನ್ ನ ವಿಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಅದೇ ತರ ಮತ್ತೆ ನಿಮ್ದು 10 ಇಯರ್ಸ್ ಒಳಗಡೆ ಇದ್ರೆ ನೀವು ಅದರಲ್ಲಿ ಫಾರ್ಮ್ ನಂಬರ್ 10D ಅಂತ ಬರುತ್ತೆ. ನೀವೇನು ಆನ್ಲೈನ್ ಸರ್ವಿಸಸ್ ಇದ್ರಲ್ಲಿ ಪೋರ್ಟಲ್ ಅಲ್ಲಿ ಹೋಗಿ ಆನ್ಲೈನ್ ಸರ್ವಿಸಸ್ ಅಲ್ಲಿ ಇರುತ್ತೆ, ಅಲ್ಲಿ ನಿಮ್ದು ಡೇಟ್ ಆಫ್ ಎಕ್ಸಿಟ್ ಎಲ್ಲ ಹಾಕಿದಾಗ ನಿಮ್ದು 10 ಇಯರ್ಸ್ ಬಿಲೋ ಬಂತು ಅಂತಂದ್ರೆ ಫಾರ್ಮ್ 15G ಮತ್ತೆ ಫಾರ್ಮ್ 9 ಮತ್ತೆ 10C ಎರಡನ್ನು ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಎರಡು ಕೂಡ ಬರುತ್ತೆ. ಫುಲ್ ವಿಡ್ರಾ ಆಗುತ್ತೆ, ಇನ್ಕ್ಲೂಡಿಂಗ್ ಪೆನ್ಷನ್ ಕೂಡ ವಿಡ್ರಾ ಆಗುತ್ತೆ. ಅದೇ ನೀವು ಒನ್ಸ್ ಏನಾದ್ರು ನಿಮ್ಮ ಸರ್ವಿಸ್ ಬಂದು 10 ಇಯರ್ಸ್ ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ಅವಾಗ ನೀವು 58 ಇಯರ್ಸ್ ವರೆಗೂ ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ಓಕೆ, ತುಂಬಾ ಜನ ಹೇಳ್ತಾರೆ ಇಲ್ಲ ಪೆನ್ಷನ್ ವಿಡ್ರಾ ಮಾಡ್ಬೋದು ಅಂತೆ. ಪೆನ್ಷನ್ ವಿಡ್ರಾ ಮಾಡ್ಬೋದು ವಿತಿನ್ 10 ಇಯರ್ಸ್ ನಿಮ್ದು ಸರ್ವಿಸ್ ಇದ್ರೆ ಮಾತ್ರ ನಿಮ್ದು ಪೆನ್ಷನ್ ಅನ್ನ ವಿಡ್ರಾ ಮಾಡ್ಬೋದು. ಓಕೆ,
ಅದನ್ನು ಯಾವ ತರ ವಿಡ್ರಾ ಮಾಡ್ಕೊಳೋದು, 58 years ಆದ್ಮೇಲೆ ನಮಗೆ ಯಾವ ತರ ಇಂಟಿಮೇಶನ್ ಬರುತ್ತೆ ಅದನ್ನು ಕೂಡ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆರಿ ಸಿಂಪಲ್ ಇದೆ. ಅದಕ್ಕೆ ಫಾರ್ಮ್ 10D ಅಂತ ಬರುತ್ತೆ. ನೀವು ಕ್ಲೈಮ್ ನ ವಿಡ್ರಾ ಮಾಡ್ಕೊಳಕ್ಕೆ 10C, ಹಾಗೆ ಫಾರ್ಮ್ ನಿಮ್ದು 58 years ಆಗ್ತಿದ್ದಂಗೆನೆ ಆಸ್ ಪರ್ ನಿಮ್ದು ರೆಕಾರ್ಡ್ಸ್ ಏನಿರುತ್ತಲ್ಲ, ಅಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ, ನಿಮ್ದು ಫಾರ್ ಎಕ್ಸಾಂಪಲ್ ನಿಮ್ದು ಜನವರಿಗೆ 58 years ಕಂಪ್ಲೀಟ್ ಆಯ್ತು ಅಂತಂದ್ರೆ ಫೆಬ್ರವರಿಯಿಂದ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ಒನ್ಸ್ ನೀವೇನಾದ್ರೂ ಅದನ್ನ ನೀವು ಕ್ಲೈಮ್ ಮಾಡೋದಂದ್ರೆ, ನೀವು ಅದನ್ನ ಅವ್ರಿಗೆ ಅಪ್ರೋಚ್ ಮಾಡೋದನ್ನ ಮರ್ತ್ರಿ ಅಂತಂದ್ರೆ ಏನು ಚಿಂತೆ ಮಾಡಂಗಿಲ್ಲ. ನೀವು ಒಂದು 6 months 1 year ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಓ ನನಗೆ ಪೆನ್ಷನ್ ಬರ್ಬೇಕಿತ್ತು 58 years ಆಯ್ತು ಅಂತ. ಸೊ ನೀವು ಅವಾಗ ನೀವು ಅದನ್ನ ಕ್ಲೈಮ್ಗೆ ಅಪ್ಲೈ ಮಾಡಿದ್ರು ಕೂಡ ನಿಮ್ದು ಏನು 58 years ಯಾವಾಗ ಆಗಿರುತ್ತಲ್ಲ ಫೆಬ್ರವರಿಯಿಂದ ನಿಮ್ದು ಏನು ಅದು ಬ್ಯಾಲೆನ್ಸ್ ಇರುತ್ತೆ ಅಷ್ಟು ಅಮೌಂಟ್ ನಿಮಗೆ ಒಟ್ಟಿಗೆ ಬರುತ್ತೆ. ಮಂತ್ಲಿ ಇಷ್ಟು ಅಂತ ಏನು ನಿಮ್ದು ಫಿಕ್ಸ್ ಇರುತ್ತಲ್ಲ ಅದು ಒಟ್ಟಿಗೆನೆ ನಿಮಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ PF ಅಲ್ಲಿ ಯಾವತ್ತು ಯಾರಿಗೂ ಮೋಸ ಆಗೋದಿಲ್ಲ. ಕ್ಲೈಮ್ ಮಾಡ್ಕೋಬೇಕಷ್ಟೇ, ಅದು ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ. ಸೊ ಹಂಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೂ ₹1 ಕೂಡ ಮೋಸ ಆಗೋದಿಲ್ಲ. ಓಕೆ, ಅದನ್ನ ಯಾವ ತರ ಮಾಡೋದು? ನೀವು ನಿಮ್ಮ ಎಂಪ್ಲಾಯರ್ಗೆ ಒಂದು ಅಪ್ರೋಚ್ ಮಾಡಿದ್ರು ಕೂಡ ಆಗುತ್ತೆ, ಅಥವಾ ನಿಮ್ದು 58 years ಆಗ್ತಿದ್ದಂಗೆ ನಿಮಗೆ PF ಆಫೀಸಿಂದಾನೆ ಕಾಲ್ ಮಾಡ್ತಾರೆ. ಅವ್ರಿಗೂ ಕೂಡ ಇವಾಗ ಗೌರ್ಮೆಂಟ್ ಎಲ್ಲ ಹೊಸದಾಗಿ ರೂಲ್ಸ್ ಮಾಡಿದೆ. ಯಾರಿಗೆಲ್ಲ ಪೆನ್ಷನ್ ಎಲಿಜಿಬಿಲಿಟಿ ಇರುತ್ತೋ, ತುಂಬಾ ಜನಕ್ಕೆ ಗೊತ್ತಿರೋದೇ ಇಲ್ಲ ಪೆನ್ಷನ್ ನಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದರಿಂದ. ಸೊ ಯಾರು ನಿಮ್ಮ ಕೇಸ್ ವರ್ಕರ್ ಇರ್ತಾರೋ, ನಿಮ್ಮ ಆರ್ಗನೈಸೇಷನ್ ಅಂದ್ರೆ ನಿಮ್ಮ UN ನಂಬರ್ ಅಥವಾ ನಿಮ್ಮ ಆರ್ಗನೈಸೇಷನ್ ಗೆ ಸಂಬಂಧಪಟ್ಟಂಗೆ ಯಾರು ಇರ್ತಾರೋ ಅವರಿಗೆ PF ಆಫೀಸ್ ಕಡೆಯಿಂದಾನೆ ಕಾಲ್ ಬರುತ್ತೆ. ಕಾಲ್ ಬಂದು ನಿಮ್ದು ಈ ತರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿ. ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಿಮಗೆ ಪೆನ್ಷನ್ ಸ್ಟಾರ್ಟ್ ಆಗ್ಬೇಕು ಅಂದ್ರೆ, ನಿಮಗೆ ಪೆನ್ಷನ್ ಬರ್ಬೇಕು ಅಂತಂದ್ರೆ ನ್ಯಾಷನಲೈಸ್ ಬ್ಯಾಂಕ್ಸ್ ಅಂದ್ರೆ SBI, ಕೆನರಾ ಬ್ಯಾಂಕ್, ಓಕೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಈ ತರ ಅಂದ್ರೆ ನಿಮ್ದು ಯಾವ್ದು ನ್ಯಾಷನಲೈಸ್ ಬ್ಯಾಂಕ್ಸ್ ಅಂತ ಏನಿದೆಯಲ್ಲ ಅದು ಮಾತ್ರ ನಿಮ್ದು ಫೀಡ್ ಆಗಿದ್ರೆ ಮಾತ್ರ ನಿಮಗೆ ಪೆನ್ಷನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಆಲ್ಮೋಸ್ಟ್ ಎಲ್ಲರೂ SBI ನೇ ಪ್ರಿಫರ್ ಮಾಡ್ತಾರೆ. ಓಕೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನೀವ್ ಯಾವ್ದೋ ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆ, ಅಥವಾ ಯೂನಿಯನ್ ಬ್ಯಾಂಕ್ ಇದೆ, ಅಥವಾ ಇನ್ಯಾವುದೋ ABCD ಬ್ಯಾಂಕ್ಸ್ ಇದಾವೆ ಅಂತಂದ್ರೆ, ಫೀಡ್ ಆಗಿದೆ ಅಂದ್ರೆ ಅದಕ್ಕೆ ನಿಮಗೆ ಯಾವುದೇ ಕಾರಣಕ್ಕೂ ಅವರು ಪೆನ್ಷನ್ ನ ಅವರು ಕೊಡಲ್ಲ. ಓಕೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬಿಫೋರ್ 58 years ಒಳಗಡೆ ನಿಮ್ಮ PF ಅಕೌಂಟಿಗೆ ಯಾವ್ದಾದ್ರು ನ್ಯಾಷನಲೈಸ್ ಬ್ಯಾಂಕ್ಸ್ ನ ಲಿಂಕ್ ಮಾಡಿಸ್ಕೊಳ್ಳಿ. ಅರ್ಥ ಆಯ್ತಾ? ಇದಿಷ್ಟು PF ಗೆ ಎಲಿಜಿಬಿಲಿಟಿ ತಗೊಳೋದಕ್ಕೋಸ್ಕರ ಇರೋಂತ ರೂಲ್ಸ್. ಒನ್ಸ್ ನೀವೇನಾದ್ರೂ ನಿಮ್ದು ನ್ಯಾಷನಲೈಸ್ ಬ್ಯಾಂಕ್ ಲಿಂಕ್ ಆಗಿರ್ಲಿಲ್ಲ ಅಂತಂದ್ರೆ PF ಆಫೀಸ್ ನಿಮಗೆ ಕಾಲ್ ಮಾಡ್ತಾರೆ. ಸರ್, ಯಾವ್ದಾದ್ರು ನಿಮ್ದು ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲಿ ನೀವು ಅಕೌಂಟ್ ಮಾಡ್ಬಿಟ್ಟು ನಂತರ ನಮಗೆ ಅದನ್ನ ಅಪ್ಡೇಟ್ ಕೊಡಿ ಸರ್, ಅಪ್ಡೇಟ್ ಕೊಟ್ಮೇಲೆ ನಿಮಗೆ ಪೆನ್ಷನ್ ಕ್ರೆಡಿಟ್ ಮಾಡ್ತೀವಿ ಅಂತ. ಸೊ ನಿಮ್ದು ನ್ಯಾಷನಲೈಸ್ ಬ್ಯಾಂಕ್ಸ್ ಲಿಂಕ್ ಮಾಡೋವರೆಗೂ ನಿಮಗೆ ಯಾವುದೇ ಕಾರಣದಿಂದನೂ ಪೆನ್ಷನ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಗಮನದಲ್ಲಿ ಇಟ್ಕೊಳ್ಳಿ. ಓಕೆ, ಇನ್ನ ಕೆಲವರು ಕೇಳ್ತಾರೆ, ತುಂಬಾ ಜನದ ಡೌಟ್ ಇದು. ನಾಟ್ ಓನ್ಲಿ 1-2 ಅಲ್ಲ, ನನ್ನ ವಿಡಿಯೋ ನೋಡಿದ್ರೆ ತುಂಬಾ ಜನ ನನಗೆ ಮೆಸೇಜ್ ಮಾಡೋದು, ಕಾಲ್ ಮಾಡಿರೋದನ್ನ ನೋಡಿದ್ರೆ, PF ಪೆನ್ಷನ್ ಅನ್ನ ನಾವು ವಿಡ್ರಾ ಮಾಡಿದೀವಿ ಅಂದ್ರೆ, ನೀವು 10C ನಾನು ಏನ್ ಹೇಳಿದ್ನಲ್ಲ 10 years ಒಳಗಡೆ ಇರೋರು 10C ನ ಅಪ್ಲೈ ಮಾಡಿ ವಿಡ್ರಾ ಮಾಡಿರ್ತಾರೆ. ಆ ವಿಡ್ರಾ ಮಾಡಿದಾಗ ನಿಮ್ಮ PF ಪಾಸ್ಬುಕ್ ಅಲ್ಲಿ ಅದು ಹಂಗೆ ಶೋ ಆಗ್ತಾ ಇರುತ್ತೆ. ಮೀನ್ಸ್ ನಿಮ್ಮ ಬ್ಯಾಲೆನ್ಸ್ ಏನಿದೆ ಅದು ನಿಮ್ದು ಇನ್ನ ಇದೆ ಅಂತ ತೋರಿಸ್ತಾ ಇರುತ್ತೆ. ಗಾಬರಿ ಆಗಕ್ ಹೋಗ್ಬಿಡಿ, ನಿಮ್ದು ಆಲ್ರೆಡಿ ನಿಮ್ದು ಕ್ಲೈಮ್ ಆಗಿರುತ್ತೆ. ಓಕೆ, ತುಂಬಾ ಜನಕ್ಕೆ ಇದು ಗೊತ್ತಿರಲ್ಲ. ನಿಮಗೆ ಪಾಸ್ಬುಕ್ ವ್ಯೂ ಮಾಡಿದಾಗ ಹಳೆ ಕಂಪ್ನಿದು ಕೂಡ ನಂದು ಕ್ಲೈಮ್ ಮಾಡಿದೀನಿ, ಆದ್ರೂ ನನಗೆ ಅಲ್ಲಿ ತೋರಿಸ್ತಾ ಇದೆ, ಇನ್ನೊಂದ್ಸರಿ ಕ್ಲೈಮ್ ಮಾಡೋಣ. PF ನವ್ರು ಯಾರು ದಡ್ರಲ್ಲ. ಓಕೆ, ಅವರು ಪದೇ ಪದೇ ನಿಮಗೆ PF ದುಡ್ಡನ್ನ ಕೊಡೋದಿಲ್ಲ. ಸೊ ಆದ್ರಿಂದ ನೀವು ಆ ಭ್ರಮೆಲೆ ಇರಕ್ಕೆ ಹೋಗ್ಬೇಡಿ. ಓಕೆ, ಆ ತರ ಏನಾದ್ರು ಇದ್ರೆ ಅದು ನಿಮಗೆ ಶೋ ಆಗುತ್ತೆ ಅಷ್ಟೇನೆ, ಬಟ್ ನೀವು ಕ್ಲೈಮ್ ಅಂತ ಕೊಟ್ಟಾಗ ರಿಜೆಕ್ಟ್ ಆಗುತ್ತೆ. ಬಿಕಾಸ್ ಯು ಆರ್ ಆಲ್ರೆಡಿ ಕ್ಲೈಮ್ಡ್ ಅಂತ ಬರುತ್ತೆ. ಓಕೆ, ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ತುಂಬಾ ಜನಕ್ಕೆ ಇನ್ನೊಂದು ಇದಿದೆ, ನೀವು ಸರ್ವಿಸ್ ಮೂವ್ ಮಾಡ್ತೀರಾ. ಮೀನ್ಸ್ ಏನಾಗಿರುತ್ತೆ, UN ನಂಬರ್ ಒಂದೇನೆ. ಇವಾಗ ನಿಮಗೆ ಅದು ಹೊಸ ರೂಲ್ಸ್ ಗೊತ್ತಿರ್ಬೋದು. ನೀವು ಎಷ್ಟೇ ಕಂಪ್ನಿ ಚೇಂಜ್ ಮಾಡಿದ್ರು UN ನಂಬರ್ ಯಾವತ್ತೂ ಚೇಂಜ್ ಆಗಲ್ಲ, ಒಂದೇ UN ನಂಬರ್ ಇರುತ್ತೆ. ಆ ಒಂದೇ UN ನಂಬರ್ ಪಾರ್ಟಿಷನ್ ಮಾಡಿರ್ತಾನೆ. ಓಕೆ, ನಿಮ್ದು ID ಚೇಂಜ್ ಆಗ್ತಾ ಇರುತ್ತೆ, ಕಂಪ್ನಿ ಟು ಕಂಪ್ನಿ ID ಚೇಂಜ್ ಆಗ್ತಾ ಇರುತ್ತೆ. ನೀವು ಅದಕ್ಕೆ ಮಾಡ್ಬೇಕಾಗಿರೋದಿಷ್ಟೇ, ನೀವ್ ಏನಿಲ್ಲ, ಅದ್ರಲ್ಲಿ ಆನ್ಲೈನ್ ಕ್ಲೈಮ್ಸ್ ಅಂತ ಹೋಗಿದ್ದೀರಾ, ಸರ್ವಿಸಸ್ ಅಂತಿದೆ, ಅಲ್ಲಿ ಹೋದ್ರೆ
ನಿಮಗೆ ಒಂದು ಏನ್ ಹೇಳ್ತಾರೆ ಬೇರೆ ಬೇರೆ ಕಂಪ್ನಿನೆಲ್ಲ ಒಂದ್ ಕಡೆ ನೀವು ಮಾಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಇದೆ, ಮೂವ್ ಮಾಡ್ಕೋಬಹುದು. ನಿಮ್ದು ಸರ್ವಿಸಸ್ ಏನಿದೆಯೋ ಅದೆಲ್ಲ ಮೂವ್ ಮಾಡ್ಕೋಬಹುದು. ಸೊ ನಿಮ್ದು ಸರ್ವಿಸ್ ನ ನೀವು ಮೂವ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಪೆನ್ಷನ್ ಕೂಡ ನಿಮ್ದು ಇಲ್ಲಿಗೆ ಮೂವ್ ಆಗಿರುತ್ತೆ. ಬಟ್ ನಿಮಗೆ ಪಾಸ್ಬುಕ್ ಅಲ್ಲಿ ವ್ಯೂ ಮಾಡಿದಾಗ ನಿಮ್ದು ಅಲ್ಲಿ ಯಾವ್ಯಾವ ಆರ್ಗನೈಸೇಷನ್ ಅಲ್ಲಿ ಎಷ್ಟೆಷ್ಟು ಸರ್ವಿಸ್ ಇದೆ ಅದು ಅಷ್ಟೇನೆ ಶೋ ಆಗ್ತಾ ಇರುತ್ತೆ. ಅದಕ್ಕೆ ಯಾರು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ತುಂಬಾ ಜನ ಕೇಳ್ತಿರ್ತಾರೆ, ಸರ್ ನಂದು 3-4 ಕಂಪ್ನಿಲಿ ಕೆಲಸ ಮಾಡಿದೀನಿ, ಪೆನ್ಷನ್ ವಿಡ್ರಾ ಮಾಡಕ್ ಆಗ್ತಾ ಇಲ್ಲ, ಅದನ್ನ ಯಾವ ತರ ವಿಡ್ರಾ ಮಾಡೋದು? ಚಿಂತೆ ಮಾಡ್ಬೇಡಿ, ಬರುತ್ತೆ. ನಿಮ್ದು ಸರ್ವಿಸ್ ನ ನೀವು ಪ್ರೆಸೆಂಟ್ ಐಡಿಗೆ ನಿಮ್ದು ಸರ್ವಿಸ್ ಎಲ್ಲದನ್ನು ಮೂವ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಅದು ಪೆನ್ಷನ್ ನೀವು ಕ್ಲೈಮ್ ಮಾಡಿದಾಗ ಅಥವಾ ನಿಮ್ದು 58 years ಆದಾಗ ಅದು ಸರ್ವಿಸ್ ನ ಎಷ್ಟು ವರ್ಷ ನಿಮ್ದು ಏನು ಸರ್ವಿಸ್ ಇದೆಯೋ ಅಷ್ಟನ್ನು ಅವರು ಕೌಂಟ್ ತಗೊಂತಾರೆ. ಯಾರಿಗೂ ₹1 ಮೋಸ ಆಗಲ್ಲ PF ಇಂದ. ಓಕೆ, ನೀವು ಆ ಏನ್ ಅವ್ರು ಹೇಳಿರ್ತಾರೋ ಆ ಪ್ರೊಸೀಜರ್ ನ ನೀವು ಫಾಲೋ ಮಾಡ್ಬೇಕು ಅಷ್ಟೇ. ಓಕೆ, ಮೊದ್ಲೆಲ್ಲ ಏನಾಗ್ತಾ ಇತ್ತು, PF ಗೆ ನೀವು ಪೇಪರ್ ನ ಸಬ್ಮಿಟ್ ಮಾಡ್ಬೇಕಿತ್ತು. ನೀವು ಒಂದು ಆರ್ಗನೈಸೇಷನ್ ಅವರು ಒಂದು ಸ್ಲಿಪ್ ಕೊಡ್ತಾ ಇದ್ರು, ಆ ಸ್ಲಿಪ್ ನ ತಗೊಂಡೋಗಿ PF ಆಫೀಸಲ್ಲಿ ಸಬ್ಮಿಟ್ ಮಾಡಿ ಅವರು ಫಾರಮ್ಸ್ ಗಳನ್ನ ಕೊಡ್ತಾ ಇದ್ರು. ಆ ಫಾರಂ ನ ತಗೊಂಡ್ಬಂದು ಆರ್ಗನೈಸೇಷನ್ ಅವ್ರದ್ದು ಅಕ್ನಾಲಜ್ಮೆಂಟ್ ಎಲ್ಲ ಆದ ನಂತರ ಮತ್ತೆ ತಗೊಂಡೋಗಿ ರೀಸಬ್ಮಿಟ್ ಮಾಡ್ಬೇಕಿತ್ತು. ಅವ್ರು ಅದನ್ನ ವೆರಿಫೈ ಮಾಡೋರು, ಅದ್ರ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ, ಹೆಸರು ಕರೆಕ್ಟ್ ಇದೆಯಾ, ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆಯಾ. ತುಂಬಾ ಸರಿ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರೋದು. ಆಮೇಲೆ ಆ ರಿಜೆಕ್ಟ್ ಆದ್ರೆ ನಿಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ತಾ ಇರ್ಲಿಲ್ಲ. ಓಕೆ, ಈ ತರ ಎಲ್ಲ ಪ್ರಾಬ್ಲಮ್ಸ್ ಇತ್ತು. ಇವಾಗ ಮೋದಿಜಿ ಬಂದ ಮೇಲೆ ತುಂಬಾ ಒಂದು ಸೆಂಟ್ರಲೈಸ್ ಸರ್ವಿಸಸ್ ನ ತುಂಬಾನೇ ಸ್ಟ್ರೀಮ್ ಲೈನ್ ಮಾಡಿದ್ದಾರೆ. ಅದ್ರಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇವಾಗ ಎಲ್ಲರದು PF, ಆಮೇಲೆ ನಿಮ್ದು ಸರ್ವಿಸ್ ಜಾಸ್ತಿ ಆದಷ್ಟು ನಿಮಗೆ ಪೆನ್ಷನ್ ಜಾಸ್ತಿ ಬರೋಕ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಇದ್ರಲ್ಲೇನೆ ಆರ್ಗನೈಸೇಷನ್ ಅಲ್ಲೇನೆ ತುಂಬಾ ಜನ ಓಲ್ಡ್ ಎಂಪ್ಲಾಯ್ಸ್ ಏನಿದ್ದಾರೆ, ಮೀನ್ಸ್ ತುಂಬಾ ಏಜ್ ಆಗಿರೋರು, ಅವರು ಸರ್ ಈಗ ಆಲ್ರೆಡಿ ಬರ್ತಾ ಇರೋರು, ಅವ್ರಿಗೆಲ್ಲ ಬರೀ 2,000 1,500 ಹಂಗೆಲ್ಲ ಬರ್ತಾ ಇದೆ. ಬಟ್ ರೀಸೆಂಟ್ ಆಗಿ ಯಾರಿಗೆಲ್ಲ ಪೆನ್ಷನ್ ಬರಕ್ ಸ್ಟಾರ್ಟ್ ಆಗಿದೆ 58 years ಆದ್ಮೇಲೆ ಅವ್ರದೆಲ್ಲ ನಂಬಲ್ಲ ಅವರಿಗೆ 4,000 5,000 ಹಿಂಗೆಲ್ಲ ಬರ್ತಾ ಇದೆ. ಸೊ ಅವ್ರದ್ದು ಡ್ಯೂರಬಿಲಿಟಿ ಆಫ್ ಸರ್ವಿಸ್ ಜಾಸ್ತಿ. ಆಮೇಲೆ ಈಗ ಮೋದಿ ಬಂದ ಮೇಲೆ ನಿಮಗೆ ಪೆನ್ಷನ್ ಕಾಂಟ್ರಿಬ್ಯೂಷನ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಓಕೆ, ಆದ್ರಿಂದ ನಿಮಗೆ ಪೆನ್ಷನ್ ಮೊದ್ಲೆಲ್ಲ ಏನು ನಿಮ್ದು 1,000 2,000 ಏನ್ ಬರ್ತಾ ಇತ್ತಲ್ಲ ಅದೆಲ್ಲ ಇವಾಗ 4,000 5,000. ಈಗ ರೀಸೆಂಟ್ ಆಗಿ ನೀವು ಯಾರೆಲ್ಲ ಪೆನ್ಷನ್ ಎಲಿಜಿಬಲ್ ಆಗ್ತಿರೋ ಅವ್ರಿಗೆಲ್ಲ ನನ್ನ ಅನಿಸಿಕೆ ಪ್ರಕಾರ, ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಮಿನಿಮಮ್ 5,000 ಎಬೋನೆ ನಿಮಗೆ ಪೆನ್ಷನ್ ಬರಕ್ ಸ್ಟಾರ್ಟ್ ಆಗುತ್ತೆ. ಮಾಡ್ಕೋಬೇಡಿ, ಮಿಸ್ಯೂಸ್ ಕೂಡ ಮಾಡ್ಕೋಬೇಡಿ, ಆಯ್ತಾ? ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನ ಕ್ಲೈಮ್ ಮಾಡೋದು ತುಂಬಾ ಈಸಿ ಇದೆ. ಇವಾಗೆಲ್ಲ ಆನ್ಲೈನ್ ಅಲ್ಲೇ ಎಲ್ಲ ಬಿಟ್ಟಿದ್ದಾರೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ನೀವು ಇವಾಗ ಇನ್ನೊಂದು ಪೆನ್ಷನ್ ಹೊಸ ರೂಲ್ಸ್ ಕೂಡ ಮಾಡಿದ್ದಾರೆ. ಆರ್ಗನೈಸೇಷನ್ ಅವ್ರಿಗೂ ಅದು ಅಡ್ವಾಂಟೇಜ್ ಆಗುತ್ತೆ. ಏನಪ್ಪಾ ಅಂದ್ರೆ, ನೀವು PF ಯಾರಿಗೆಲ್ಲ PF ಕಟ್ ಮಾಡ್ತಿದ್ದೀರೋ ಅವ್ರಿಗೆಲ್ಲ ಪೆನ್ಷನ್ ಕಟ್ಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ನಿಮಗ್ ಬೇಕು ಅನ್ನಂಗಿದ್ರೆ ನೀವು ಆರ್ಗನೈಸೇಷನ್ ಅವ್ರಿಗೆ ಅಪ್ರೋಚ್ ಮಾಡಿ ಪೆನ್ಷನ್ಗೆ ಅದನ್ನ ಎಲಿಜಿಬಿಲಿಟಿ ತಗೊಳ್ಳಿ. ಸೊ ಯಾಕೆ ಅಂದ್ರೆ ಇವಾಗ ಏನೋ ರಟ್ಟೆಲ್ ಶಕ್ತಿ ಇದೆ. ಓಕೆ, ಹಿಂಗೆ ಇರ್ತೀವಿ ಅಂತ ಹೇಳಕ್ ಆಗಲ್ಲ. ಆದ್ರಿಂದ ದಯವಿಟ್ಟು ಅದನ್ನ ನೀವು ಆರ್ಗನೈಸೇಷನ್ ಹತ್ರ ಮಾತಾಡ್ಬಿಟ್ಟು ಈ ಎಲಿಜಿಬಿಲಿಟಿನ ತಗೊಳ್ಳಿ. ಪೆನ್ಷನ್ ಎಲ್ಲರಿಗೂ ಯೂಸ್ ಆಗುತ್ತೆ. ಓಕೆ, ಪಿಂಚಣಿ ಅಂದ್ರೆ ಸುಮ್ನೆ ಅಲ್ಲ. ವಯಸ್ಸಾದ ಕಾಲದಲ್ಲಿ ನಿಮಗೆ ದುಡಿಯಕ್ ಆಗದೆ ಇದ್ದಂತ ಪಕ್ಷದಲ್ಲಿ ನಿಮ್ಮನ್ನ ಸಾಕೋದಿಕ್ಕೆ ನಿಮಗೆ ಎಲ್ಲಿವರೆಗೂ ಏಜ್ ಇರುತ್ತೋ, ಮೀನ್ಸ್ ನೀವ್ ಎಲ್ಲಿವರೆಗೂ ಬದುಕಿರ್ತೀರೋ ಅಲ್ಲಿವರೆಗೂ ನಿಮಗೆ ಪೆನ್ಷನ್ ಬರೋಕ್ಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಿಮಗೆ ಪೆನ್ಷನ್ ಬರಕ್ ಸ್ಟಾರ್ಟ್ ಆದ್ಮೇಲೆ ಇಯರ್ಲಿ ನಿಮ್ದು ಆಧಾರ್ನ ಒಂದು ಏನ್ ಹೇಳ್ತಾರೆ, ನೀವು ಅದಕ್ಕೆ ಲೈವ್ ಇದೀರಾ ಅಂತ, ಅಂದ್ರೆ ನೀವು ಬದುಕಿದೀರಾ ಅನ್ನೋದಕ್ಕೆ ನೀವು ಎವ್ರಿ ಇಯರ್ ಹೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ PF ಆಫೀಸಲ್ಲಿ ಅಥವಾ ಇದರಲ್ಲಿ ನಿಮಗೆ ಇವಾಗ ಒಂದು ಆಪ್ ಕೂಡ ಬಂದಿದೆ. ಆ ಆಪ್ ಅಲ್ಲೂ ಕೂಡ ನೀವು ಅಥೆಂಟಿಕೇಟ್ ಮಾಡ್ಬೇಕು. ಸೊ ನೀವೇನ್ ಹೇಳ್ತಾರೆ, ಅದಕ್ಕೆ ದೃಢೀಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಹೋಗಿ ನೀವು ಅದನ್ನ ದೃಢೀಕರಿಸಿದ್ರೆ ಮಾತ್ರ ನಿಮಗೆ ಪೆನ್ಷನ್ ಕಂಟಿನ್ಯೂಷನ್ ಆಗುತ್ತೆ. ಓಕೆ, ಎವ್ರಿ ಇಯರ್ ನೀವು ಅದನ್ನ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ನೀವು ಮಾಡಿಲ್ಲ ಅಂತಂದ್ರೆ ಅವರು ಬದುಕಿಲ್ಲ ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಸೊ ನೀವು ಅವ್ರು ಹೋಲ್ಡ್ ಮಾಡ್ಬಿಡ್ತಾರೆ. ನಿಮ್ದು ಏನ್ ಪೆನ್ಷನ್ ಬರ್ತಾ ಇರುತ್ತೋ ಅದನ್ನ ಜಸ್ಟ್ ಹೋಲ್ಡ್ ಮಾಡ್ಬಿಡ್ತಾರೆ. ಹೋಲ್ಡ್ ಮಾಡಿ ನೀವ್ ಯಾವಾಗ ಅಥೆಂಟಿಕೇಟ್ ಮಾಡ್ತಿರಲ್ಲ, ಸೊ ನಿಮ್ಗೆ ಎಲ್ಲಿಂದ ಹೋಲ್ಡ್ ಆಗಿದೆ ಅಲ್ಲಿಂದ ನೆಕ್ಸ್ಟ್ ನೀವು ಎಲ್ಲಿಗೆ ಅಥೆಂಟಿಕೇಟ್ ಮಾಡ್ತೀರಿ, ಎಷ್ಟು ತಿಂಗಳಿಗೆ ಅಥೆಂಟಿಕೇಟ್ ಮಾಡ್ತೀರೋ ಅಲ್ಲಿಗೆ ಅವರು ಅಷ್ಟು ಅಮೌಂಟ್ ಅಂದ್ರೆ ಅಷ್ಟು ಅಮೌಂಟ್ ಒಟ್ಟಿಗೆನೆ ನಿಮಗೆ ಕ್ರೆಡಿಟ್ ಮಾಡ್ತಾರೆ. ಮೋಸ ಆಗಲ್ಲ. ಸೊ ನೀವು ಅದನ್ನ ಎವ್ರಿ ಇಯರ್ ಮಾಡಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಪೆನ್ಷನ್ ನಲ್ಲಿ ಕವರ್ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಒಂದು 4-5 ಪಾಯಿಂಟ್ಸ್ ನಾನು ಕವರ್ ಮಾಡಿದೀನಿ ಅಂತ ಅಂದ್ಕೊಂಡಿದೀನಿ. ಸೊ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಯಾರು ಗಾಬರಿ ಆಗೋದೇನ್ ಬೇಕಾಗಿಲ್ಲ. ಪೆನ್ಷನ್ ನನಗೆ ಬರುತ್ತೆ ಬರಲ್ಲ ಅನ್ನೋ ಇದ್ರಲ್ಲಿ ಇರಕ್ ಹೋಗ್ಬೇಡಿ. ಸೊ ಎಲ್ರಿಗೂ ಪೆನ್ಷನ್ ಬರುತ್ತೆ. ಯಾರೆಲ್ಲ 10 years ಮಾಡಿದೀರಾ ಅವರಿಗೆ
ಖಂಡಿತ ಮೋಸ ಆಗಲ್ಲ. 58 years ವರೆಗೂ ವೇಟ್ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ 3 ಯೂಟ್ಯೂಬ್ ಚಾನಲ್. ಓಕೆ, ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಕೊಡ್ತಾ ಇರ್ತೀನಿ. ನಿಮಗೆ ಈ ಇನ್ಫಾರ್ಮೇಶನ್ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಕೊಲೀಗ್ಸ್ ಯಾರಿಗೆಲ್ಲ ಈ ಇನ್ಫಾರ್ಮೇಶನ್ ರಿಕ್ವೈರ್ಡ್ ಇದೆ, ದಯವಿಟ್ಟು ಇದನ್ನ ಶೇರ್ ಮಾಡಿ ತುಂಬಾ ಜನಕ್ಕೆ. ಮತ್ತೆ ಇಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.